ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಬನ್ನಿ. ಚಪಾತಿಗೆ, ಪೂರಿಗೆ, ಅಕ್ಕಿ ರೊಟ್ಟಿ, ಪರೋಟೊ, ಅನ್ನ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದ ಅಂತ ಹೇಳ್ಕೊಡ್ತೀನಿ. ತೊಳೆದಿಟ್ಟಿದ್ದೀನಿ, ಕಟ್ ಮಾಡ್ಕೊಳ್ಳೋಣ. ಬಟ್ಟೆಲಿ ಒರೆಸ್ಬೇಕು ಇವಾಗ, ನೀರೆಲ್ಲ ಒರೆಸಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಅದಕ್ಕೆ ಮಸಾಲೆ ಏನೇನು ಬೇಕಂತ ಹೇಳ್ತೀನಿ. ಏನು ಇಟ್ಕೋಬೇಕು ಅಂತಂದರೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, 1 ಸ್ಪೂನ್ ಜೀರಿಗೆ ಇಟ್ಕೊಳ್ಳಿ. ಜೀರಿಗೆ ಚಟಪಟ ಅನ್ನುತ್ತೆ. ಅಂದಾದ ನಂತರ ಇದನ್ನು ಸೈಡ್ಗೆ ಇಟ್ಕೊಳ್ಳಿ. ಜೀರಿಗೆ ಹಾಕಿ ಇವಾಗ ಒಂದು ಅರ್ಧ ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಅದನ್ನು ಚಟಪಟ ಅನ್ಬೇಕು. ಇವಾಗ ಲವಂಗ ನೋಡಿ ಚಟಪಟ ಅಂದಿದೆ. ಲವಂಗ ಒಂದು 4 ಹಾಕ್ಕೊಂಡಿದ್ದೀನಿ. ಚೂರು ಬಿಸಿ ಆಗಲಿ ಲವಂಗ, ಅಷ್ಟೇ, ಜಾಸ್ತಿ ಆಗಬೇಡ. ಲವಂಗನೂ ಬಿಸಿ ಆಗಿದೆ. ಇದನ್ನು ಇದಕ್ಕೆ ಹಾಕ್ಕೊಂತೀನಿ. ಇವಾಗ ಹಾಕ್ಕೊಂಡ್ಬಿಟ್ಟು ನೆನೆಸಾಕ್ಕೊಳ್ತೀನಿ. ಒಂದು ಸ್ವಲ್ಪ ಹುಣಸೆ ನೆನೆಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅದಕ್ಕೆ ಮಸಾಲೆ ಏನೇನು ಬೇಕಂತಂದರೆ, ಮಸಾಲೆಗೆ ಕಾಯಿ, 2 ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕೋಬೇಕಾಗುತ್ತೆ. ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡ ನಂತರ ಇದು ಹುರಿದಿಟ್ಕೊಂಡಿದ್ದೀವಲ್ಲ ನಾವು, ಲವಂಗ, ಮೆಂತ್ಯ, ಜೀರಿಗೆ, ಇದನ್ನು ಹಾಕ್ಕೊಂಡಿದ್ದಕ್ಕೆ ಹಾಕಿದ ನಂತರ ಇವಾಗ 2 ಸ್ಪೂನು ಚಿಲ್ಲಿ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ, ಇಷ್ಟು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೋದನ್ನ ಬಂದಿದೆ. ಮಸಾಲೆ ರೆಡಿಯಾಗಿದೆ. ಇವಾಗ ಮಸಾಲೆ ರೆಡಿಯಾಗಿದೆ. ಇದನ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಕಾಯಿಲಿ. ಒಂದು ಸ್ವಲ್ಪ ಆಯಿಲ್ ಕಾದಿದೆ. ಕಾದಿದ ನಂತರ ಒಂದು ಜೀರ್ತಾ ಇದ್ದೀನಿ. ಅಷ್ಟೇ ಈರುಳ್ಳಿ, ಕರ್ಬೇವು, ನಾವು ಒಣಗಿಟ್ಕೊಂಡಿದ್ದೀನಿ. ಕರ್ಬೇವು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆದ ನಂತರ ತೊಳೆದು ಒತ್ತಿಟ್ಕೊಂಡಿದ್ದೀನಲ್ಲ ಬೆಂಡೆಕಾಯಿ, ಎಣ್ಣೆ ಫ್ರೈ ಆಗುತ್ತಿದೆ. ಸ್ವಲ್ಪ ಲೋಳೆ ಇರುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಒಂದು 5 ನಿಮಿಷ ಬಿಡಿ. ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ನೋಡಿ, ಎಣ್ಣೆ ಫ್ರೈ ಆಗಿದೆ. ನಿಮಿಷ ನೆನೆಸ್ಕೊಂಡಿದ್ನಲ್ಲ, ಇವಾಗ ಹಾಕ್ತೀನಿ. ನಿಮಿಷ ನೆನೆಸಿ ಒಂದೆರಡು ನಿಮಿಷ ಹುಣಸೆನಲ್ಲಿ ಇದಾದರೆ ಫ್ರೈ ಆಗಲಿ. ಫ್ರೈ ಆಗ್ತಾಯಿದೆ ನೋಡಿ, ಫ್ರೈ ಆಗಿದೆ. ಇವಾಗ ಮಸಾಲೆ ರುಬ್ಕೊಂಡಿಟ್ಕೊಂಡಿದ್ದೀನಲ್ಲ, ಅದನ್ನು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಬೇಕದು. ಒಂದು 5 ನಿಮಿಷ ಬಿಡಿ. 5 ನಿಮಿಷ ಆಗಿದೆ. ಫ್ರೈ ಆಗಿದೆ ಇವಾಗಿದು.
ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದರದ್ದೇ ನೀರಿರುತ್ತೆ ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅನ್ನಕ್ಕೆ, ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಥಿಕ್ನೆಸ್ ಜಾಸ್ತಿ ಬೇಕಾದರೆ ಜಾಸ್ತಿ ಇಟ್ಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ಇಟ್ಕೊಳ್ಳಿ, ನಿಮ್ಮ ಇಷ್ಟ. ನನಗೆ ಥಿಕ್ನೆಸ್ ಇಷ್ಟು ಬೇಕಾಗಿದೆ ಇಟ್ಕೊಂಡಿದ್ದೀನಿ. ಇದು ಕುಕ್ಕರ್ ಮುಚ್ಚಬೇಡಿ, ಹಾಗೆ ತಟ್ಟೆ ಇಟ್ಟು ಬೇಯಿಸ್ಕೊಳ್ಳಿ, ಇಲ್ಲ ಬೆಂದೋಗ್ಬಿಡುತ್ತೆ. ಒಂದು 1/4 ಗಂಟೆ ಸಣ್ಣ ಉರಿಲೇ ಬೇಯಿಸಿ, ತುಂಬ ಚೆನ್ನಾಗಿರುತ್ತೆ. ಇದೆ ಬೆಂಡೆಕಾಯ್ದು ಸಾಂಬಾರು. ಚಪಾತಿಗಾರು ಹಾಕೋಬೋದು, ರೈಸ್ಗಾರು ಹಾಕೋಬೋದು. ತುಂಬ ಚೆನ್ನಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ ಮನೆಯಲ್ಲಿ. ಇದೇ ಥರ ಫಾಲೋ ಮಾಡಿ. ನನ್ನ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.